ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಹೇಳ್ತೀನಿ. ಡೈಲಿ ನಾವು ರೆಗ್ಯುಲರಾಗಿ ಪಲ್ಯಗಳು ಮಾಡ್ತಾನೇ ಇರ್ತೀವ. ಈಗ ಒಂದು ಪಂಜಾಬಿ ಡಿಶ್ ಹೇಳ್ತಾ ಇದ್ದೀನಿ, ಅದು ದಾಲ್ ಮಖನಿ ಅಂತ. ಪ್ರೋಟೀನ್ ರಿಚ್ ಪಲ್ಯ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು ಗ್ಲಾಸ್ ಬ್ಲ್ಯಾಕ್ ಉದ್ದಿನಬೇಳೆ, ಅಂದರೆ ಸಿಪ್ಪೆ ಇರೋದು ಅಂತ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಅಂತಾರಲ್ವ, ಅವನ್ನ ತೊಗೊಂಡಿದ್ದೀನಿ. ಕಪ್ಪು ಸಿಪ್ಪೆ ಇರುತ್ತೆ ಮೇಲೆ, ಅದನ್ನು ನೀವು ಒಂದು ಗ್ಲಾಸ್ ತೊಗೊಳ್ಳಿ. ಚಿಕ್ಕ ಗ್ಲಾಸ್ ಒಂದು ಗ್ಲಾಸು. ಇದಕ್ಕೆ ಒಂದು ಕಾಲು ಕಪ್ಪು ರಾಜ್ಮಾ ಮತ್ತು ಒಂದು ಕಾಲು ಕಪ್ಪು ಕಡಲೆಬೇಳೆ, ಈ ಮೂರನ್ನು ಹಾಕ್ತಾಯಿದ್ದೀನಿ. ಇವನ್ನ ಮೂರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಫಸ್ಟ್ ಇದನ್ನು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ಖಂಡಿತ ಟ್ರೈ ಮಾಡಿ, ತುಂಬಾ ಹೆಲ್ದಿ ರೆಸಿಪಿ ಇದು. ಡೈಲಿ ರೂಟೀನ್ ಪಲ್ಯಗಳು ಮಾಡ್ತಾನೆ ಇರ್ತೀವ. ಒಂದ್ಸರಿ ಈ ರೀತಿಯೂ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗುತ್ತೆ ಪಲ್ಯ. ನೋಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು. ಅದು ಕಪ್ಪು ಉದ್ದಿರ್ತಾವಲ್ಲ, ಅದು ಕಸ ಇರುತ್ತೆ, ಅದೆಲ್ಲ ಕ್ಲೀನ್ ಆಗ್ಬೇಕು ನೀಟಾಗಿ. ನೋಡಿ, ಅದೆಲ್ಲ ಒಂದು 2-3 ಸರಿ ವಾಶ್ ಮಾಡ್ಕೋಬೇಕು ನಾವು. ಅದು ಕಲರೆಲ್ಲ ಒಂಥರ ಬ್ಲ್ಯಾಕ್ ಮೇಲೆ ಬರುತ್ತೆ, ಅದೆಲ್ಲ ಹೋಗಿ ಕ್ಲೀನಾಗಿ ನೀರು ಕಾಣೋ ತನಕ ನಾವು ವಾಶ್ ಮಾಡ್ಕೋಬೇಕು ಇದನ್ನು. ನೋಡಿ, ನಾನು ವಾಶ್ ಮಾಡ್ತಾಯಿದ್ದೀನಿ. ನೋಡಿ ನೀರು ಕಪ್ಪಾಗಿ ಒಂಥರ ಕಾಣ್ತಾ ಇದ್ದಲ್ಲ, ಇದೆಲ್ಲ ಹೋಗಿ ಒಂದು 2-3 ಸರಿ ವಾಶ್ ಮಾಡ್ಕೊಂಡ್ರೆ ನೀರು ಕ್ಲೀನಾಗಿ ಇದಾಗುತ್ತೆ. ಈ ರೀತಿ ನಾನು 2-3 ಸರಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಅದನ್ನು ನಾನು ಕಪ್ಪುದ್ದು ಸಿಪ್ಪೆ ಇರೋದು ಮತ್ತು ರಾಜ್ಮಾ ಮತ್ತು ಕಡಲೆಬೇಳೆ ಎಲ್ಲನೂ ನೀಟಾಗಿ 3-4 ಸಲ ವಾಶ್ ಮಾಡಿಕೊಂಡು ಒಂದು 3/4 ಭಾಗ ನೀರು ಹಾಕಿ ಇದನ್ನು ರಾತ್ರಿ ಇಡೀ ಒಂದು 10ರಿಂದ 12 ತಾಸು ನೆನೆಸ್ಬೇಕು ಇದನ್ನು. ಈಗ ನೋಡಿ, ನಾನು ನೆನೆಸ್ತಾ ಇದ್ದೀನಿ 12 ತಾಸು ರಾತ್ರಿ ನೆನೆಸಿದ ಮೇಲೆ ಬೆಳಿಗ್ಗೆ ಇದನ್ನು ದಾಲ್ ಮಖನಿ ಮಾಡೋಣ. ನಾನು 3 ರಾಜ್ಮಾ ಮತ್ತು ಕಡಲೆಬೇಳೆ ಮತ್ತು ಉದ್ದನ್ನ ಎಲ್ಲ ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೆನೆಸಿದ ಮೇಲೆ ಬೆಳಿಗ್ಗೆ ಒಂದು 2-3 ಸರಿ ಮತ್ತೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಕುಕ್ಕರಿಗೆ ಹಾಕಿಬಿಡಿ. ಕುಕ್ಕರಿಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಿಪ್ಪೆ ಸುಲ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಇದನ್ನು 4 ವಿಸಲ್ ಹಾಕಬೇಕು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಎಷ್ಟು ನೀರು ಬೇಕು ದಾಲ್ ಮಖನಿ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಮೀಡಿಯಮಾಗಿ ಇರಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೋರಿ. ಇಲ್ಲ ಸ್ವಲ್ಪ ಜಾಸ್ತಿ ಕಾಳು ನೆನಿಬೇಕಲ್ಲ ಸ್ವಲ್ಪ, ಅದಕ್ಕೆ ಕುಕ್ಕರಲ್ಲಿ ಸ್ವಲ್ಪ ಒಂದು ಗ್ಲಾಸ್ ಜಾಸ್ತಿ ನೀರು ಹಾಕಿರಿ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಿ 4 ವಿಸಲ್ ಮಾಡ್ಕೋಬೇಕು. ಇದನ್ನು ನೀವು ಕುಕ್ಕರ್ ಮುಚ್ಚಿ 4 ವಿಸಲ್ ಮಾಡೋಣ. ಕುಕ್ಕರ್ 4 ವಿಸಿಲ್ ಮಾಡಿದ್ದೀನಿ. ವಿಸಿಲ್ ಮಾಡಿದರೆ ಅದು ಫುಲ್ ತಣ್ಣಗಾಗಬೇಕು, ಅಷ್ಟು ತನಕ ತೆಗಿಯೋಕೆ ಹೋಗ್ಬಿಡಿ. ಈಗ 4 ವಿಸಿಲಾಗಿ ತಣ್ಣಗಾಗಿದೆ ನೋಡಿ. ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬ ಈಸಿಯಾಗೂ ಮಾಡ್ಬೋದು ಮತ್ತು ತುಂಬ ಹೆಲ್ದಿ ರೆಸಿಪಿ ಇದು. ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ನೋಡಿ, ಇನ್ನೆಲ್ಲ 4 ಸೀಟಿ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ ಇದು. ನೋಡಿ, ತೋರಿಸ್ತೀನಿ ಈಗ. ನೋಡಿ, ರಾಜ್ಮಾ ಎಲ್ಲ ನೋಡಿ 4 ಸೀಟಿ ಮಾಡಿದರೆ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾಗಿದೆ. ಈಗ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅದು ಮೆತ್ತಗಾಗಬೇಕು ನೋಡಿ. ಇದು ಮ್ಯಾಶರ್ ತೊಗೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಕಾಳು ಇದು ರಾಜ್ಮಾ ಮೇಲೆ ಸ್ವಲ್ಪ ಮೆತ್ತಗಾಗಬೇಕಿದು. ನೋಡಿ, ನಾನೆಲ್ಲ ಕುಕ್ಕರ್ ಬಿಸಿ ಮಾಡಿದ್ಮೇಲೆ ಮ್ಯಾಶರ್ಲೆ ಎಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕಾಳು ಕಾಣ್ಬಾರ್ದು, ಸ್ವಲ್ಪ ಈ ರೀತಿ ಇರಬೇಕಂತ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಇದಕ್ಕೆ ಬೆಣ್ಣೆ ಬೇಕು. ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ಇದು ಕಾಯಬೇಕು ನೋಡಿ. ಮತ್ತು ಎಣ್ಣೆ ಮತ್ತು ಬೆಣ್ಣೆ ಎರಡೂ ಹಾಕಿದ್ರೆ ಬರೀ ಬೆಣ್ಣೆ ಹಾಕಿದರೆ ಒಂಥರ ಒತ್ತಿದಂಗೆ ಆಗಿಬಿಡುತ್ತೆ. ಅದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಹಾಕಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದಕ್ಕೆ ನಾವು 3 ಟೊಮೊಟೊ ತೊಗೊಂಡಿದ್ದೀನಿ. ಆ ಟೊಮೊಟೊನ ನಾನು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನು ಹಾಕಬೇಕೀಗ. ಸ್ವಲ್ಪ ಇದು ಶುಂಠಿ ಹಸಿ ವಾಸನೆ ಹೋಗಬೇಕು. ತುಂಬ ಸುಲಭವಾಗಿ ಮಾಡ್ಕೊಬೋದು, ತುಂಬ ಟೈಮು ಏನು ಹಿಡಿಯೋಲ್ಲ ನೋಡಿ. ಈಗ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ. ಈಗ ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾನು ಪ್ಯೂರಿ ಹಾಕ್ತಾಯಿದ್ದೀನಿ ನೋಡಿ. ಬರೀ ಸಿಪ್ಪೆ ಸಮೇತನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 3 ಟೊಮೊಟೊನ ಇದನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಇದು ಬರೋ ತನಕ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ನೋಡಿ. ಇದಕ್ಕೆ ನಾನು ಇವಾಗ ಉಪ್ಪು, ಖಾರ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊದು ಮಿಕ್ಸರಲ್ಲಿ ಹಾಕಿ ಪ್ಯೂರಿ ಹಾಕಿದ್ದೀನಿ ಒಂದು 2-3 ಚಮಚದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಅದು ಕಾಳು ಬೆನೆಯ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಖಾರ ಪುಡಿ, ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರ ಹಾಕೋರಿ. ಇದಕ್ಕೇನು ತುಂಬ ಮಸಾಲೆಗಳು ಬೇಕಾಗಲ್ಲ, ಏನು ಚಕ್ಕೆ ಲವಂಗ ಅದೆಲ್ಲ ಏನೂ ಬೇಕಾಗಲ್ಲ. ಮತ್ತು ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ.
ಗರಂ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆ ಬರಬೇಕದು ಚೆನ್ನಾಗಿ ಕುದ್ದು ಎಣ್ಣೆ ಮೇಲೆ ತೇಲೋ ತನಕ ಇದು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ಬೆಲ್ಲ ಹಾಕ್ಕೋಬೋದು, ಯಾಕಂದ್ರೆ ಟೊಮೊಟೊ ಹಾಕಿರ್ತೀವಿ ಸ್ವಲ್ಪ ಹುಳಿ ಅನಿಸುತ್ತೆ. ನಿಮ್ಗೆ ಇಷ್ಟ ಇದ್ದವರು ಬೆಲ್ಲ ಹಾಕ್ಕೋಬೋದು, ಬೇಡ ಆದರೂ ಸ್ಕಿಪ್ ಮಾಡ್ಕೋಬೋದು. ಟೊಮೊಟೊ ಹಾಕಿದ್ಮೇಲೆ ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹುಳಿ ಅಂಶ ಬರಬಾರ್ದು ಅಂತ. ಅದನ್ನು ಹಾಕಿ ಚೆನ್ನಾಗಿ ಕುಚ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಬಿಟ್ಟಿದೆ ಈಗ ನೀವು ಕಾಣ್ತಾ ಇದನ್ನು ನೋಡಿ. ಈಗ ಈಗೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ನಾವು ಏನು ಎಲ್ಲ ಕಾಳುಗಳನ್ನ ಬೆನ್ಸ್ಕೊಂಡಿದ್ದಾರೆ, ರಾಜ್ಮಾ, ಕಡಲೆಬೇಳೆ ಮತ್ತು ಉದ್ದು, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿ ನಾವು ತುಂಬ ಕೆಲಸ ಏನಿರಲ್ಲ, ಕುದಿಸೋದೇ ಮೇನ್ ಇದಕ್ಕೆ. ಒಂದು 15 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಈ ಕಾಳು ಜೊತೆ ಹೊಂದ್ಕೋಬೇಕೀಗ. ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಒಂದು ಸ್ವಲ್ಪ ಗ್ರೇವಿ ನಿಮಗೆ ಥಿಕ್ನೆಸ್ ಹೆಂಗೆ ಬೇಕು ನೋಡ್ಕೊಂಡು ಮಾಡಬೇಕು. ಯೂಶ್ವಲಿ ಗ್ರೇವಿ ಸ್ವಲ್ಪ ಮೀಡಿಯಮ್ ಇರುತ್ತೆ. ಇದೊಂದು 15 ನಿಮಿಷದ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ. ಚಪಾತಿ ಆಗಲಿ ಅನ್ನಕ್ಕಾಗಲಿ ಒಳ್ಳೆ ಕಾಂಬಿನೇಷನ್. ಈಗ ನೋಡಿ ನಾನು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. ಅದನ್ನು ಒಂದು 15 ನಿಮಿಷದ ಕಾಲ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ. ನೀವು ಕುದಿಸ್ತಿರುವಾಗ ಅದನ್ನು ಮಧ್ಯೆ ಮಧ್ಯೆ ಕೈ ಆಡಿಸಿ, ಇಲ್ಲಿ ತಳ ಒತ್ತಿಬಿಡೋದು. ಆದಷ್ಟು ದಪ್ಪ ಆಗಿರೋ ಕಡಾಯಿನೇ ತೊಗೊರಿ, ಯಾಕಂದ್ರೆ ನಾವು ತುಂಬ ಕುದಿಸ್ಬೇಕಲ್ವ. ಇದನ್ನು ದಪ್ಪ ಇದ್ದರೆ ಏನಾಗುತ್ತೆ, ತಳ ಹೊತ್ತಲ್ಲ. ಮತ್ತು ಒಂದು 15 ನಿಮಿಷದ ಕಾಲ ಕುದಿಸ್ಬೇಕು. ನಮಗೆ ಸಿಮ್ಮಲ್ಲೇ ಕುದಿಸ್ಕೊರಿ ನೋಡಿ. ಈ ರೀತಿಯಾಗಿ ಎಲ್ಲನೂ ಹೊಂದ್ಕೋಬೇಕಿದು. ನೀವು ಹೊಂದ್ಕೊಂಡ್ಮೇಲೆ ಒಂದು 15 ನಿಮಿಷ ಮಾಡಿದಾಗ ಉಪ್ಪು ನೋಡಿ, ಉಪ್ಪು ಏನಾದ್ರು ಕಡಿಮೆ ಅನಿಸಿದ್ರೆ ನೀವು ಉಪ್ಪು ಹಾಕ್ಕೋಬೋದು. ಇದನ್ನು ನೋಡಿ ನಾನು ಈಗ ಕುದಿಸಿದ್ದೀನಿ ಚೆನ್ನಾಗಿ ನೋಡಿ. ಚೆನ್ನಾಗಾಗಿದೆ. ಇದು ತುಂಬ ಈಸಿಯಾಗಿ ಮಾಡಿ. ತುಂಬ ದಾಲ್ ಮಖನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ಸಿಂಪಲ್ಲಾಗಿ ನೀವು ಮಾಡ್ಕೋಬೇಕಂದ್ರೆ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ರೆಸಿಪಿ ಇದು. ಯೂಶ್ವಲಿ ತರಕಾರಿಗಳು ಯಾವಾಗಲೂ ಮನೇಲಿ ಮಾಡ್ತಾನೆ ಇರ್ತೀವಿ, ಕಾಳು ಪಲ್ಯ ಮಾಡ್ತಾ ಇರ್ತೀವಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈಗ ಎಲ್ಲ ಆಗಿದೆ. ಇದಕ್ಕೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ, ಇದೆಲ್ಲ ಒಂದು 15 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಗರಂ ಮಸಾಲ ಮತ್ತು ಇದಕ್ಕೆ ಕ್ರೀಮ್ ಬೇಕಾಗುತ್ತೆ, ಫ್ರೆಶ್ ಕ್ರೀಮ್ ಇದ್ದರೆ ಹಾಕಿ, ಇಲ್ಲ ಅಂದರೆ ನೀವು ಬೆಣ್ಣೆ ಹಾಕ್ಬೋದು ಮೇಲೆ. ನೋಡಿ ನಾನು ಫ್ರೆಶ್ ಕ್ರೀಮ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಈ ಹೋಟ್ಲಲ್ಲೂ ತುಂಬಾ ಹಾಕ್ತಾರೆ, ನಾನು ಅಷ್ಟೊಂದು ಹಾಕಿಲ್ಲ ಇದಕ್ಕೆ. ಮತ್ತು ಲಾಸ್ಟಿಗೆ ಕಸೂರಿ ಮೇಥಿ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಬಿಸಿ ಬಿಸಿ ದಾಲ್ ಮಖನಿ ರೆಡಿಯಾಗಿದೆ. ಚಪಾತಿಗಾಗಲಿ ಅನ್ನಕ್ಕಾಗಲಿ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.